ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ನಮ್ಮ ಎಂದಿನಂತೆ ಬಹು ಮುಖ್ಯವಾಗಿರ್ತಕ್ಕಂತಹ ನೆಟ್ ಕೆಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ರಿವ್ಯೂ ನಡೀತಾ ಇದೆ. ಸೊ ಇವತ್ತಿನ ಪ್ರಶ್ನೆ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ರೆಫರ್ಡ್ ಟು ಚಾಪೇಕರ್ ಬ್ರದರ್ಸ್? ಈ ಕೆಳಗಿನವರಲ್ಲಿ ಯಾರು ಚಾಪೇಕರ್ ಬ್ರದರ್ಸ್ ನ ಒಂದು ತಂಡದಲ್ಲಿ ಇಲ್ಲ ಅಂತ ನೋಡಿ, ಕರೆಕ್ಟ್ ಆಗಿ ಕೇಳಿದ್ದಾರೆ. ಇದರಲ್ಲಿ ಯಾರು ಚಾಪೇಕರ್ ಸಹೋದರರ ಗುಂಪಿಗೆ ಸೇರಿಲ್ಲ. ಯಾಕೆಂದ್ರೆ ಚಾಪೇಕರ್ ಸಹೋದರರು 3 ಜನ ಇದ್ರು. ಅದರಲ್ಲಿ ದಾಮೋದರ್ ಹರಿ ಚಾಪೇಕರ್, ಬಾಲಕೃಷ್ಣ ಹರಿ ಚಾಪೇಕರ್, ವಾಸುದೇವ ಹರಿ ಚಾಪೇಕರ್. ಈ ವಿನಾಯಕ್ ಹರಿ ಚಾಪೇಕರ್ ಅಲ್ಲ. ಸೊ ಈ ತರ ನಿಮ್ಗೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ ನೋಡಿ. ಇದು 2024ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇದು ಪ್ರಶ್ನೆ ಬಂದ್ಬಿಟ್ಟು, ಯಾರು ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ರೆಫರ್ಡ್ ಟು ಆಸ್ ಎ ಚಾಪೇಕರ್ ಬ್ರದರ್ಸ್? ಅದರಲ್ಲಿ ದಾಮೋದರ್ ಹರಿ ಚಾಪೇಕರ್, ಬಾಲಕೃಷ್ಣ ಹರಿ ಚಾಪೇಕರ್, ವಾಸುದೇವ ಹರಿ ಚಾಪೇಕರ್ 3 ಜನ ಸಹೋದರರು. ಯಾರು ಅಲ್ಲ ಅಂತಂದ್ರೆ ವಿನಾಯಕ ಹರಿ ಚಾಪೇಕರ್ ಅಲ್ಲ. ಸೊ ಈ ತರದ ಅದ್ಭುತವಾದ ಪ್ರಶ್ನೆಗಳು ನಿಮ್ಗೆ ನೆಟ್ ಕೆಸೆಟ್ KSHSTR ಪರೀಕ್ಷಾ ಸಿದ್ಧತೆಗಾಗಿ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಪ್ರಶ್ನೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಚಾಪೇಕರ್ ಸಹೋದರರು ಯಾರು, ಅವ್ರು ಮಾಡಿದ ಹೋರಾಟ ಏನು, ರ್ಯಾಂಡ್ ಹತ್ಯೆ ಪ್ರಕರಣ ಹೇಗಿತ್ತು ಮತ್ತು ಬಾಲಗಂಗಾಧರ್ ತಿಲಕ್ ಅವರ ಬಂಧನ ಏಕಾಯ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಣ. ಸೊ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಹೆಲ್ಪ್ ಮಾಡೋದಕ್ಕೆ ತಮ್ಮೆಲ್ಲರ ಕೊಡುಗೆ ಇರುತ್ತೆ ಅಂತೇಳಿ ನಾನು ಅನ್ಕೊಳ್ತೀನಿ ಸ್ನೇಹಿತರೆ. ಯಾಕೆಂದ್ರೆ ಇಂತಹ ವಿಷಯಗಳನ್ನ ಬಹಳ ಡೀಪ್ ಅಂಡ್ ಡೆಪ್ತ್ ಆಗಿ ನಿಮ್ಗೆ ನೆನಪಲ್ಲಿ ಉಳಿಯುವಂತ ಕೆಲಸ ಮಾಡಬೇಕು ಅಂತಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ. ಸೊ ಬನ್ನಿ, ಯಾರು ಈ ಚಾಪೇಕರ್ ಸಹೋದರರ ಬಗ್ಗೆ ತಿಳ್ಕೋಣ. ಚಾಪೇಕರ್ ಸಹೋದರರು ಮತ್ತು ಅಧಿಕಾರಿ ರ್ಯಾಂಡ್ ಕೊಲೆಯಲ್ಲಿ ಇಂಪಾರ್ಟೆಂಟ್ ಆಗತ್ತೆ. 3 ಜನ ಸಹೋದರರು, ದಾಮೋದರ ಹರಿ, ಬಾಲಕೃಷ್ಣ ಹರಿ, ವಾಸುದೇವ ಹರಿ. ಇವ್ರು 3 ಕೂಡ ಪುಣೆಯ ಚಿಂಚಿನವಾಡ ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಚಿತ್ಪಾವನ ಬ್ರಾಹ್ಮಣ ಕುಲಕ್ಕೆ ಸೇರಿದಂತವ್ರು. ಈ ಚಿತ್ಪಾವನ್ ಬ್ರಾಹ್ಮಣ ಕುಲ ಭಾರತ ಇತಿಹಾಸದಲ್ಲಿ, ಅದರಲ್ಲೂ ಮಹಾರಾಷ್ಟ್ರದಲ್ಲಿ ತುಂಬಾ ದೊಡ್ಡದಾಗಿರ್ತಕ್ಕಂತಹ ಹೋರಾಟವನ್ನು ಮಾಡಿರ್ತಕ್ಕಂಥ ಫ್ಯಾಮಿಲಿ. ಸೊ ಅದರಲ್ಲಿ 3 ಜನರ ಹೋರಾಟ ತುಂಬಾನೇ ಇಂಪಾರ್ಟೆಂಟ್. ಹಂಗಾಗಿ 1897ರಲ್ಲಿ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಚಾರ್ಲ್ಸ್ ರ್ಯಾಂಡ್ ಇವನನ್ನ ಇವರು ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡೋಕೆ ಮುಂಚೆ ವಿ.ಡಿ. ಸಾವರ್ಕರ್ ವಿವರಣೆ ಇದ್ರ ಬಗ್ಗೆ ಪೇಪರ್ ಅಲ್ಲಿ ಪ್ರಕಟ ಆಗತ್ತೆ. ಏನಂತ ಪ್ರಕಟ ಆಗತ್ತೆ? 1857ರ ದಂಗೆಯನ್ನ ಹೋಲುವ ನವೀಕೃತ ರಾಷ್ಟ್ರೀಯವಾದಿ ಭಾವನೆಯನ್ನ ಹುಟ್ಟು ಹಾಕಿದೆ ಅಂತ. ನನ್ನ ಪ್ರಕಾರ ಇದು ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಅವರು ಆಫರ್ ಮಾಡಬಹುದು. ಯಾಕೆ? ವಿ.ಡಿ. ಸಾವರ್ಕರ್ ತಮ್ಮ ಪತ್ರಿಕೆಯಲ್ಲಿ 1857ರ ದಂಗೆಯನ್ನು ಹೋಲುವ ಮತ್ತೊಂದು ನವೀಕೃತ ರಾಷ್ಟ್ರೀಯತ ಭಾವನೆಯನ್ನು ಹುಟ್ಟು ಹಾಕಿದೆ ಎಂದು ಯಾವ ದಂಗೆಯ ಬಗ್ಗೆ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೇಳಿದಾಗ ನೆನಪಿಟ್ಕೊಳ್ಳಿ, ವಿ.ಡಿ. ಸಾವರ್ಕರ್ ಅವರು ಮೆನ್ಷನ್ ಮಾಡಿದ್ದು ವಾಲ್ಟರ್ ಚಾರ್ಲ್ಸ್ ರ್ಯಾಂಡ್ ಅವರ ಹತ್ಯೆ ಕೊಲೆ ಬಗ್ಗೆ ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಸೊ ಈ ಕೊಲೆಗೆ ಕಾರಣ ಸರಿಯಾಗಿ ತಿಳ್ಕೋಬೇಕು ನಾವು. ಏನು, ಯಾಕೆ ರ್ಯಾಂಡ್ ಅನ್ನ ಇಲ್ಲಿ ಹತ್ಯೆ ಮಾಡಲಾಗಿತ್ತು? 1896ರಲ್ಲಿ ಪುಣೆಯಲ್ಲಿ ಭಯಾನಕ ಪ್ಲೇಗ್ ರೋಗ ಸಂಭವಿಸಿತ್ತು. ಆ ಪ್ಲೇಗ್ ಸಂಭವಿಸಿದಾಗ ಬಹಳಷ್ಟು ಒತ್ತಡದ ನಂತರ ಬ್ರಿಟಿಷ್ ಸರ್ಕಾರ ಅದನ್ನ ತೊಲಗಿಸೋದಕ್ಕೆ ಕ್ರಮಗಳನ್ನು ಕೈಗೊಳ್ಳೋದಕ್ಕಾಗಿ ಒಂದು ಸಮಿತಿಯನ್ನ ನೇಮಕ ಮಾಡಿತ್ತು. ಅದು ಬ್ರಿಟಿಷ್ ಸರ್ಕಾರ ರ್ಯಾಂಡ್ ಅಧ್ಯಕ್ಷತೆಯಲ್ಲಿ ಆ ಸಮಿತಿಯನ್ನ ಇಲ್ಲಿ ಏನ್ ಮಾಡಲಾಗಿತ್ತು, ರಚನೆಯನ್ನ ಮಾಡಲಾಗಿತ್ತು. ಆದರೆ ಈ ರಚನೆಯ ಸಂಬಂಧ ಇಲ್ಲಿ ಏನಾಗಿತ್ತು, ರ್ಯಾಂಡ್ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ದಬ್ಬಾಳಿಕೆಯನ್ನ ಆತ ಮಾಡ್ತಾ ಇದ್ದ. ಕಾರಣ, ಅವನು ಬಂದಿದ್ದು ಪ್ಲೇಗ್ ನಿಯಂತ್ರಣ ಮಾಡಬೇಕು ಅಂತ. ಆದರೆ ಅವನಿಗೆ ಭಾರತೀಯರ ಈ ರಾಷ್ಟ್ರೀಯತೆ ಮತ್ತು ಸ್ವಾತಂತ್ರ್ಯದ ಕಲ್ಪನೆಗಳು ತುಂಬಾನೇ ಇಷ್ಟಕರವಾಗದೇ ಇರುವಂತ ಮ್ಯಾಟರ್ ಆಗಿದ್ರಿಂದಾಗಿ ಆತ ಪ್ಲೇಗ್ ನಿಯಂತ್ರಣ ರೋಗಕ್ಕೆ ಬಂದವನು ತನ್ನ ಸೈನ್ಯದಲ್ಲಿ, ಅಂದ್ರೆ ತನ್ನ ಒಂದು ಪಡೆಯಲ್ಲಿ ಆತ ತನ್ನ ಬ್ಲಾಕ್ ಅಲ್ಲಿ ರೋಗ ನಿಯಂತ್ರಿಸಲು ವೈದ್ಯರನ್ನ ನೇಮಕ ಮಾಡ್ಕೊಳ್ಳೋದನ್ನ ಬಿಟ್ಟು ಸೈನಿಕರನ್ನ ನೇಮಕ ಮಾಡ್ಕೊಂಡ್ಬಿಟ್ಟು ಈ ಪ್ಲೇಗ್ಗೆ ಕಾರಣವಾದಂತ ಇಲಿಗಳನ್ನು ಹೊಡಿತೀನಿ ಅಂತ ಹೊಂಟ. ಅವನ ಉದ್ದೇಶ ಮನೆಗಳಿಗೆ ನುಗ್ಬೇಕು, ನಿವಾಸಿಗಳನ್ನು ಹೊಡಿಬೇಕು, ಅವ್ರನ್ನ ವಿವಸ್ತ್ರಗೊಳಿಸ್ಬೇಕು, ತಪಾಸಣೆ ಮಾಡಬೇಕು, ಅವ್ರನ್ನ ಮನೆಗಳಿಂದ ಬಿಟ್ಟು ಹೊರಗೆ ಹಾಕ್ಬೇಕು. ಈ ತರದ ಉದ್ದೇಶಗಳನ್ನ ಇಟ್ಕೊಂಡು ಬಂದಿದ್ರಿಂದಾಗಿ ಇವನ ಒಂದು
ತಾಳ್ಮೆಯನ್ನ ಬಹುದಿನಗಳವರೆಗೂ ತಡ್ಕೊಂಡಿದ್ರು. ಆ ನಂತರ ಆತ ಯಾವಾಗ ಮನೆಯ ಹೆಣ್ಣು ಮಕ್ಕಳು ಮತ್ತೆ ಅಧಿಕ ದೇವಸ್ಥಾನಗಳನ್ನು ಒಳಗೊಂಡಂತೆ ಅನೇಕ ಧಾರ್ಮಿಕ ಕಟ್ಟಡಗಳನ್ನು ಯಾವಾಗ ಧ್ವಂಸಗೊಳಿಸ್ತಾ, ಇದರಿಂದ ಸ್ಥಳೀಯ ಜನರಲ್ಲಿ ಅಸಮಾಧಾನ ಹೆಚ್ಚಾದಾಗ ಇದರಿಂದ ಚಾಪೇಕರ್ ಸಹೋದರರು ಇವನ ಆಳ್ವಿಕೆ ಬೇಸತ್ತು ಕೊಲೆಗೆ ಸಂಚನ್ನ ರೂಪಿಸಿದ್ರು. ಸಂಚು ನೋಡಿ ಯಾವ ಸಂದರ್ಭದಲ್ಲಿ ಮಾಡಲಾಗಿತ್ತು ಅಂತಂದ್ರೆ ಜೂನ್ 22, 1897. ಇದು ರಾಣಿ ವಿಕ್ಟೋರಿಯಾ ಅವರ ವಜ್ರ ಮಹೋತ್ಸವದ ಆಚರಣೆಯ ಸಂದರ್ಭ. ಆ ಸಮಯದಲ್ಲೇ ಕೊಲೆ ಮಾಡ್ಲಿಕ್ಕೆ ಯೋಜನೆಯನ್ನ ಹಾಕ್ತಾರೆ. ಯೋಜನೆ ಸಕ್ಸಸ್ಫುಲ್ ಆಗತ್ತೆ. ಸಕ್ಸಸ್ಫುಲ್ ಆದ ಪರಿಣಾಮ ದಾಮೋದರ್ ಹರಿ ಇಲ್ಲಿ ಏನ್ ಮಾಡ್ದ ಅಂತಂದ್ರೆ ರ್ಯಾಂಡ್ ನ ವಾಹನದ ಮೇಲೆ ಮೊದಲು ಆತ ಗುಂಡನ್ನ ಹಾರಿಸ್ದ. ರ್ಯಾಂಡ್ ಮೇಲೆ ಅವನ ವಾಹನದ ಮೇಲೆ ಗುಂಡನ್ನ ಹಾರಿಸಿ ರ್ಯಾಂಡ್ ಅನ್ನ ಕೊಂದವನು ದಾಮೋದರ್ ಹರಿ. ಹಾಗಾಗಿ ಬಾಲಕೃಷ್ಣ ಹರಿ ಏನ್ ಮಾಡ್ದ, ಅವನ ಜೊತೆ ಇದ್ದಂತ ಲೆಫ್ಟಿನೆಂಟ್ ಆರ್ಯ ಸೆಟ್ ನನ್ನ ಕೊಂದವನು ಬಾಲಕೃಷ್ಣ ಹರಿ. ಆನಂತರ ವಾಸುದೇವ ಹರಿ ಏನ್ ಮಾಡ್ದ, ಸೊ ಇವರ ಎಲ್ಲ ಪ್ಲಾನ್ ಅನ್ನ ಬ್ರಿಟಿಷರಿಗೆ ತಿಳಿಸ್ತಾ ಇದ್ದಂತ ಮಾಹಿತಿ ಕೊಡ್ತಿದ್ದಂತ ದ್ರಾವಿಡ ಸಹೋದರರನ್ನ ಆತ ಇಲ್ಲಿ ಕೊಂದ. ಹೀಗೆ ಮಾಡದ ಕೊಲೆ ಬ್ರಿಟಿಷ್ ಆಡಳಿತಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಈ ಎಚ್ಚರಿಕೆ ಪರಿಣಾಮ ಏನಾಯ್ತು ನೋಡಿ, 1899ರಲ್ಲಿ ಅವ್ರನ್ನ ಬಂಧಿಸಿ ಗಲ್ಲಿಗೆ ಏರಿಸಲಾಗಿತ್ತು. ಸೊ ಈ ಗಲ್ಲಿಗೆ ಏರಿಸಿದ ಪರಿಣಾಮದ ಮೇಲೆಯೂ ಕೂಡ ಇಲ್ಲಿ ನಾವು ತಿಳ್ಕೋಬೇಕು ಬಹಳ ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂತಂದ್ರೆ ಅದು ಬಾಲಗಂಗಾಧರ ತಿಲಕ್ ಅವ್ರ ವಿಚಾರ. ಬಾಲಗಂಗಾಧರ್ ತಿಲಕ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕೇಸರಿ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆಯನ್ನ ಹೊರಡಿಸ್ತಾರೆ. ಏನ್ ಪ್ರಕಟಣೆ ಹೊರಡಿಸಿದ್ರು ಅಂತಂದ್ರೆ, ಯಾರೇ ಆದರೂ ತಪ್ಪು ಮಾಡಿದ್ದರೆ ತಪ್ಪಿಗೆ ಶಿಕ್ಷೆ ಕೊಡುವುದು ಕೂಡ ಸಮಾಜದಲ್ಲಿ ಆತ ಉನ್ನತ ವ್ಯಕ್ತಿ ಆಗುತ್ತಾನೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅಂತಂದ್ರೆ ಯಾರೇ ತಪ್ಪು ಮಾಡ್ಲಿ, ತಪ್ಪು ಮಾಡಿದವರಿಗೆ ಸಮಾನವಾದ ಶಿಕ್ಷೆ ಬರಬೇಕು ಅಂತೇಳಿ ಬಾಲಗಂಗಾಧರ ತಿಲಕ್ ಅವರು ಕೇಸರಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ರಿಂದಾಗಿ ನೀವು ಇಲ್ಲಿ ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಸಹಾಯ ಮಾಡ್ತಾ ಇದ್ದೀರಿ, ಅವ್ರನ್ನ ಉತ್ತೇಜನಗೊಳಿಸ್ತಾ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಈ ಬಾಲಗಂಗಾಧರ್ ತಿಲಕ್ ಅವರನ್ನ ಬರ್ಮಾದಲ್ಲಿ ಇರ್ತಕ್ಕಂತಹ ಅಂದ್ರೆ ಇವತ್ತಿನ ಮಯನ್ಮಾರ್ ಅಂತ ಏನ್ ಕರಿತೀವಲ್ಲ, ಈ ಬರ್ಮಾದ ಮ್ಯಾಂಡಲೆ ಸೆರೆಮನೆಗೆ ತೆಗೆದುಕೊಂಡು ಹಾಕ್ತಾರೆ. ಈ ಮ್ಯಾಂಡಲೆ ಸೆರೆಮನೆಯಲ್ಲಿ ಬಾಲಗಂಗಾಧರ್ ತಿಲಕ್ ಅವ್ರನ್ನ ಇಡ್ಲಾಗತ್ತೆ. ಸೊ ಅವಾಗ ಬಾಲಗಂಗಾಧರ್ ತಿಲಕ್ ಅವ್ರು ಬರೆದದ್ದು ದಿ ಆರ್ಕಟಿಕ್ ವೇದಾಸ್ ಅಂತೇಳಿ. ಓಕೆ, ದ ಆರ್ಕಟಿಕ್ ವೇದಾಸ್ ಅನ್ನುವಂತ ಕೃತಿ. ಇದರಲ್ಲಿ ಏನ್ ಮಾಡಿದ್ರು, ಆರ್ಯರ ಮೂಲದ ಬಗ್ಗೆ ಬಹಳಷ್ಟು ವಿವರಣೆಗಳನ್ನ ಆರ್ಕಟಿಕ್ ವೇದಾಸ್ ಅನ್ನುವಂತಹ ಕೃತಿಯಲ್ಲಿ ಅವರು ಅದನ್ನ ಅವತ್ತು ಬರೀತಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಮ್ಯಾಂಡಲೆ ಸೆರೆಮನಿಯಲ್ಲಿ ಮೊದಲ ಬಾರಿ ಬಾಲಗಂಗಾಧರ್ ತಿಲಕ್ ಅವರು ಅರೆಸ್ಟ್ ಆದಾಗ ನಡೆದಂತಹ ಘಟನೆ ಇದು. ಹಂಗಾಗಿ ಭಾರತ ಇತಿಹಾಸದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಕಾಣಿಸ್ಕೊಳ್ಳೋದು ನಮ್ಗೆ ದಾಮೋದರ ಹರಿ ಚಾಪೇಕರ್ ಮತ್ತೆ ಅವ್ರು ಮಾಡಿದಂತ ಹೋರಾಟ, ರ್ಯಾಂಡ್ ಹತ್ಯೆ ಪ್ರಕರಣ, ಬಾಲಗಂಗಾಧರ್ ತಿಲಕ್ ಅವರ ಬಂಧನ ಆಗಿದ್ದು. ಇದೆಲ್ಲರ ಹಿಂದೆ ಇವ್ರದ್ದು ಸ್ಪಷ್ಟವಾದಂತ ಹೋರಾಟ ಇಲ್ಲಿ ನಮ್ಗೆ ಕಂಡು ಬರುತ್ತೆ ಅಂತ ಕೂಡ ಇದ್ರಲ್ಲಿ ನಾವು ತಿಳ್ಕೋಬಹುದು. ಹಂಗಾಗಿ ಸ್ನೇಹಿತರೆ ಮರಿಬೇಡಿ, ಕಾಣ್ತಾರ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ತಾವೆಲ್ಲರೂ ಕೂಡ ಸಹಾಯ ಮಾಡ್ತೀರಿ ಅಂತ ಅನ್ಕೊಂಡಿರ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್ ರಮೇಶ್. ಥ್ಯಾಂಕ್ ಯು, ಬಾಯ್.